ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಂದ್ ಫಿಕ್ಸ್ ಹಾಗಾದ್ರೆ ರಾಜ್ಯದಾದ್ಯಂತ ಬಸ್ ಸಂಚಾರ ಸ್ತಬ್ಧವಾಗುತ್ತಾ? ಸಾರಿಗೆ ನೌಕರರ ಡೆಡ್ ಲೈನ್ ಅಂತ್ಯವಾಗಿದೆ. 4 ಗಂಟೆಗೆ ಡೆಡ್ ಲೈನ್ ಅನ್ನು ವಿಧಿಸಲಾಗಿತ್ತು. ಆ ಡೆಡ್ ಲೈನ್ ಈಗ ಮುಗಿದು ಹೋಗಿದೆ. ಹಾಗಾದ್ರೆ ಸಾರಿಗೆ ಸಿಬ್ಬಂದಿಗಳ ಮುಂದಿನ ನಡೆ ಏನು? ಯಾವ ನಿರ್ಧಾರದತ್ತ ಎಲ್ಲ ಸಂಘಟನೆಗಳು ತೀರ್ಮಾನವನ್ನ ತೆಗೆದುಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ? ಹೋರಾಟನ, ಒಪ್ಪಿಗೆನ, ಸಂಧಾನನ? ಅಲ್ಲಿರುವಂಥದ್ದು ಬೆಳಗ್ಗೆಯೂ ಕೂಡ ಒಬ್ಬ ಹೋರಾಟಗಾರರು ಮಾತನಾಡ್ತಾ ಇದ್ರು. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅರಿಯರ್ಸ್ ಕೊಡದೇನೆ ಬಾಕಿ ಉಳಿಸಿಕೊಂಡು ಹೋಗಿದ್ದಾರೆ. ಈ ಸರ್ಕಾರ ಏನು ಮಾಡಲಿಕ್ಕೆ ಸಾಧ್ಯ? ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದ ಇಲ್ಲಿಯವರೆಗೆ 26 ತಿಂಗಳ ಅರಿಯರ್ಸನ್ನು ಕೊಡಲಿಕ್ಕೆ ಒಪ್ಪಿಗೆ ಮಾಡಿದೆ. ಹಾಗಾದರೆ ಆ ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡು, ಯಾಕಂತ ಹೇಳಿದ್ರೆ ಹೋರಾಟಗಾರರ ನಡುವೆಯೇ ಕೆಲವಷ್ಟು ಗೊಂದಲಗಳಿದ್ದಾವೆ. ಮಾತನಾಡಿಸೋಣ. ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ಜಾಯ್ನ್ ಆಗಿದ್ದಾರೆ. ಗಣೇಶ್, ಈಗ ಹೋರಾಟಗಾರರು ಒಮ್ಮತದಿಂದ ಸರ್ಕಾರದ ನಿರ್ಧಾರವನ್ನು ಸ್ವಾಗತ ಮಾಡಲಿಕ್ಕೆ ರೆಡಿ ಇದ್ದಾರಾ, ಅಥವಾ ಕಾದು ನೋಡಿ 2ನೇ ಹಂತದಲ್ಲಿ ಸರ್ಕಾರದ ಜೊತೆ ಮಾತನಾಡಿ ಸರ್ಕಾರದ ಮನವೊಲಿಸಿ ತಮ್ಮ ಪೂರ್ಣ ಪ್ರಮಾಣದ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡಲಾಗ್ತಾ ಇದೆಯಾ? ಈಗ ಮುಂದಿನ ನಡೆ ಏನು? ಯಾಕೆಂದ್ರೆ ಡೆಡ್ ಲೈನ್ ಮುಗಿದಿದೆ. ಏನು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ನೀಡಿದ್ದು ಸರ್ಕಾರಕ್ಕೆ, ಅದೇ ನಿಟ್ಟಿನಲ್ಲಿ 3 ಗಂಟೆಗೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಕೂಡ ಪ್ರತಿಭಟನಾ ನಿರತರನ್ನ ಭೇಟಿ ಮಾಡಿದ್ರು. ಆ ಭೇಟಿ ಮಾಡೋ ಸಂದರ್ಭದಲ್ಲಿ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರದ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ಟರು. ಆದ್ರೆ ಇದಕ್ಕೆ ಪ್ರತಿಭಟನಾ ನಿರತರು ಒಪ್ಪಲಿಲ್ಲ. ಆದ್ರೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಒಂದು ಗೊಂದಲದ ಅಭಿಪ್ರಾಯಗಳು ಈಗ ವ್ಯಕ್ತವಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಒಂದು ಹಂತದ ಸಭೆಯನ್ನ ಮಾಡ್ಲಿಕ್ಕೆ ಈಗ ಜಂಟಿ ಕ್ರಿಯಾ ಸಮಿತಿ ಮುಂದಾಗಿದೆ. ಸರ್ಕಾರ ಕೊಟ್ಟಿರುವಂತಹ ಏನು ನಿನ್ನೆ 1200 ಕೋಟಿ ಹಣವನ್ನು ಏನು ನೀಡ್ತೀವಿ ಅಂತ ಹೇಳಿದೆ, ಅದಕ್ಕೆ ನಾವು ತಾರ್ಕಿಕವಾಗಿ ಒಂದು ಒಪ್ಪಿಗೆಗಳನ್ನು ಕೊಟ್ಟು ಮತ್ತಷ್ಟು ಕಾಲಾವಕಾಶಗಳನ್ನು ಕೊಡ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳಾಗ್ತಾ ಇದ್ವು. ಒಂದೊಂದ್ಸಲಿ ತಕ್ಷಣವೇ ನಾವು ನಾಳೆಯಿಂದ ಸ್ಟ್ರೈಕ್ ಹೋಗೋದು ಬೇಡ, ವ್ಯತಿರಿಕ್ತ ಪರಿಣಾಮ ನೌಕರರ ಮೇಲೆ ಆಗ್ಬಹುದು ಅನ್ನೋಂತ ನಿಟ್ಟಿನಲ್ಲಿ ನಾವು ಸರ್ಕಾರದ ಕೊಟ್ಟಿರುವಂತಹ ಒಂದು ಏನು 26 ತಿಂಗಳ ಪರಿಷ್ಕರಣಾ 26 ತಿಂಗಳ ಇರ್ಬಾಕಿ ಏನಿದೆ ಅದನ್ನು ಈ ತಕ್ಷಣಕ್ಕೆ ಒಪ್ಪಿಕೊಂಡು ಮುಂದೆ ಮತ್ತಷ್ಟು ದಿನಗಳ ಕಾಲಾವಕಾಶ ಕೊಡೋಣ ಅನ್ನುವಂತ ಅಭಿಪ್ರಾಯಗಳು ಜಂಟಿ ಕ್ರಿಯಾ ಸಮಿತಿಯ ಕೆಲವು ಸದಸ್ಯರಿಂದ ಬರ್ತವೆ. ಇನ್ನೊಂದು, ಈಗ ಹೀಟ್ ಮೂವ್ಮೆಂಟ್ ಇದೆ. ಈಗ ನಾವು ಸ್ಟ್ರೈಕ್ ಅನ್ನ ಮಾಡ್ತೀವಿ ಅಂತ ಪರೋಕ್ಷವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರೆ, ಹಾಗಾಗಿ ನಾವು ಮುಂದೆ ನುಗ್ಗೋಣ, ಮುಂದೆ ಏನಾಗುತ್ತೆ ನೋಡೋಣ ಅನ್ನುವಂತ ನಿಟ್ಟಿನಲ್ಲಿ ಕೆಲವು ಸದಸ್ಯರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇವೆ. ಹಾಗಾಗಿ ಏನೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈಗ ಜಂಟಿ ಕ್ರಿಯಾ ಸಮಿತಿ ರಹಸ್ಯವಾಗಿ ಮಹತ್ವ ಸಭೆಯನ್ನ ನಡೆಸ್ತಾ ಇದೆ. ಆದ್ರೆ ಇಲ್ಲಿ ಪ್ರತಿಭಟನೆಗೆ ಭಾಗಿಯಾದಂತಹ ಸಿಬ್ಬಂದಿಗಳು, ನೌಕರರು ನಮ್ಗೆ ಕೊಟ್ರೆ 38 ತಿಂಗಳ ಇಲಾಖೆನೆ ಕೊಡ್ಬೇಕು, ಇಲ್ಲದಿದ್ರೆ ನಾವು ಮಾನಸಿಕವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕೆ ಸಿದ್ಧರಾಗಿದ್ದೇವೆ, ಅದನ್ನ ಒಪ್ಪಿಕೊಂಡೆ ನಾವು ಪ್ರತಿಭಟನೆಗೆ ಬಂದಿದ್ದೇವೆ. ಹಾಗಾಗಿ ನಾವು ನಾಳೆಯಿಂದ ಬಸ್ ನಿಲ್ಸಕ್ಕೆ ನಾವು ರೆಡಿ ಇದ್ದೀವಿ, ಹಾಜರಾಗಲ್ಲ ಅನ್ನುವಂತ ಅಭಿಪ್ರಾಯನ ನೇರವಾಗಿ ಏನು ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರ ಸಮ್ಮುಖದಲ್ಲೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಏನೋ ಒಂದು ರೀತಿಯಲ್ಲಿ ನೌಕರರ ಅಭಿಪ್ರಾಯಕ್ಕೆ ಮಣೆ ಹಾಕುತ್ತಾ ಇಲ್ವಾ, ನೌಕರರನ್ನೇ ಮನವೊಲಿಸಿದ ಪ್ರಯತ್ನವನ್ನ ಸಾರಿಗೆ ನೌಕರರು ಒಕ್ಕೂಟ ಮಾಡುತ್ತಾ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ. ಹಾಗಾಗಿ ಇನ್ನೂ 1 ಗಂಟೆಗಳ ಕಾಲ ಸ್ಪಷ್ಟವಾದ ಚಿತ್ರಣ ಬರಬರುತ್ತೆ. ಯಾಕೆಂದ್ರೆ ಈಗ ಸಭೆ ಆಂತರಿಕವಾಗಿ ಸಭೆಯನ್ನ ಜಂಟಿ ಕ್ರಿಯಾ ಸಮಿತಿ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದೀಗ ಕಾದ್ ನೋಡ್ಬೇಕಾಗಿರುವಂತದ್ದು. ಗಣೇಶ್, ಈಗ ಸರ್ಕಾರ ತನ್ನ ಅಭಿಪ್ರಾಯವನ್ನ ಸ್ಪಷ್ಟವಾಗಿ MD ಮೂಲಕ ತಿಳಿಸಿದೆ. ಇಲ್ಲಿ ಸರ್ಕಾರ ತಿಳಿಸಿದಂತ ತೀರ್ಮಾನಕ್ಕೆ ನಾವು ಬದ್ಧ ಒಪ್ಪಿಕೊಂಡಿದ್ದೇವೆ ಅಂತ ಹೇಳಿಕೊಳ್ಳುವ ಆ 7 ಸಂಘಟನೆಗಳಿಗೆ ಒಗ್ಗಟ್ಟಿದೆಯಲ್ಲ, ಒಗ್ಗಟ್ಟು ಮೂಡುತ್ತಾ ಅಂತ? ಅಲ್ಲ, ಅದೇ ಇರುವಂತ ಪ್ರಶ್ನೆ. ಪ್ರತಿ ಬಾರನೂ ಕೂಡ ಈ ಸಾರಿಗೆ ನೌಕರರ ಒಕ್ಕೂಟದಲ್ಲಿ ಹಲವು ಭಿನ್ನಾಭಿಪ್ರಾಯಗಳು ಹಿಂದೆ ಅನಂತ ಸುಬ್ರ ಅವರು ಇದ್ದಂತ ಸಂದರ್ಭದಲ್ಲೂ ಕೂಡ ಹಲವು ಅಭಿಪ್ರಾಯಗಳು ಭಿನ್ನವಾಗಿ ವ್ಯಕ್ತವಾಗಿತ್ತು. ಅಂತಿಮವಾಗಿ ಅನಂತ ಸುಬ್ರ ಅವರವರು ಲೀಡರ್ಶಿಪ್ ನಲ್ಲಿ ಅಂತಿಮವಾಗಿ ಅವರೆಲ್ಲರನ್ನೂ ಕೂಡ ಮನವೊಲಿಸುವ ಪ್ರಯತ್ನವನ್ನ ಹಿಂದೆ ಮಾಡಿದ್ರು. ಆದ್ರೆ ಈಗ ವಿಜಯ ಭಾಸ್ಕರ್ ಇರುವಂತದ್ದು, ಬೇರೆ ಬೇರೆ ಮುಖಂಡರು ಇರುವಂತ ಹಿನ್ನೆಲೆಯಲ್ಲಿ ಒಮ್ಮತ ನಿರ್ಧಾರ ಬರುತ್ತಾ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಇರುವಂತದ್ದು. ಇನ್ನಲ್ದೇನೆ ಈಗ ಸರ್ಕಾರ ಈಗಾಗಲೇ 26 ತಿಂಗಳ ಹಿಂಬಾಕಿಯನ್ನ ಬಿಡ್ಲಿಕ್ಕೆ ಈಗ ಘೋಷಣೆಯನ್ನು ಕೂಡ ಅಧಿಕೃತ ಘೋಷಣೆ ಕೂಡ ಮಾಡಿರೋ ಹಿನ್ನೆಲೆಯಲ್ಲಿ ಸರ್ಕಾರ ನಿರ್ಧಾರವನ್ನು ಒಪ್ಕೊಂಡ್ರೆ ಒಳ್ಳೇದು ಅನ್ನೋ ಅಭಿಪ್ರಾಯ ಇದೆ. ಇನ್ನು ಕೆಲವರದ್ದು ಕೊಟ್ರೆ ಏನು
2024 ಜನವರಿಯಿಂದ ಏನ್ ಹಿಂಬಾಕಿ ಇದೆ ಅದರಲ್ಲೂ ಕೂಡ ಪರಿಪೂರ್ಣವಾಗಿ ಕ್ಲಿಯರ್ ಮಾಡಲಿ ಅನ್ನುವಂತಹ ನಿರ್ಧಾರ ಇರುವಂತಹ ಹಿನ್ನೆಲೆಯಲ್ಲಿ ಭಿನ್ನಗಳ ಅಭಿಪ್ರಾಯದ ಓಕೆ ಸಂದರ್ಭದಲ್ಲಿ ಯಾವ ನಿರ್ಧಾರಕ್ಕೆ ಬರ್ಬೇಕು ಅನ್ನುವಂತಹ ಸ್ಪಷ್ಟತೆಯಲ್ಲಿ ಈಗ ಜಂಟಿ ಕ್ರಿಯಾಸಮಿತಿ Okay. ಕಾಣಿಸ್ತಾ ಇಲ್ಲ. ಹಾಗಾಗಿ ಒಂದು ಸಭೆಯನ್ನ ನಡೆಸ್ತಾ ಇರುವಂತದ್ದು. ಓಕೆ ಥ್ಯಾಂಕ್ ಯು.